ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈಫೆಲ್ ಕನ್ನಡ. ನೀವೆಲ್ಲ ಕೇಳಿದಂಥ ಕಾರ್ ಇದು ಕಿಯಾ ಸೋನೆಟ್ ಫೇಸ್ ಲಿಫ್ಟೆಡ್ ವರ್ಷನ್. ಆ್ಯಂಡ್ ನಾನು ರಿವ್ಯೂ ಮಾಡಲೇಬೇಕು ಅಂತ ಇವತ್ತು ಬ್ಯಾಂಗ್ಳೂರಲ್ಲಿರೋ ಅದ್ವೈತ್ ಕಿಯಾಗೆ ಬಂದಿದ್ದೀನಿ. ಸೊ ಕಾರ್ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ಫೇಸ್ ಲಿಫ್ಟೆಡ್ ವರ್ಷನಲ್ಲಿ ತುಂಬಾ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಹೊಸ ಟ್ರಾನ್ಸ್ಮಿಷನ್ ಬಂದಿದೆ. ಅದೆಲ್ಲ ಬಿಟ್ಟರೆ ಪ್ರೈಸ್ ಮಾತ್ರ ಅಮೇಜಿಂಗ್ ಆಗಿದೆ. 7.99 ಲ್ಯಾಕ್ಸಿಗೆ ಲಾಂಚ್ ಮಾಡಿದ್ದಾರೆ. ಸೊ ಈ ಕಾರಲ್ಲಿ ಏನೇನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ವಿಡಿಯೋ ನೋಡೋಣ. ಕಿಯಾ ಸೋನೆಟಲ್ಲಂತೂ ಸಖತ್ತಾಗಿ ಮಾಡಿದ್ದಾರೆ ಡಿಸೈನ್ನ. ಏನಂದರೆ ಈ ಸತಿ ಗ್ರಿಲ್ ಆಗಿರ್ಬೋದು ಆ್ಯಂಡ್ ಈವನ್ ಹೆಡ್ ಲ್ಯಾಂಪ್ಸ್ ಮಾತ್ರ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಸೊ ಈಗ ನೀವು ಗ್ರಿಲ್ಲಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ ಆ್ಯಂಡ್ ಗನ್ ಮೆಟಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಹೆಡ್ ಲ್ಯಾಂಪ್ಸ್ ಬಂದು ಕಂಪ್ಲೀಟ್ಲಿ ರೀಡಿಸೈನ್ಡ್ ಆಲ್ LED ಹೆಡ್ ಲ್ಯಾಂಪ್ಸ್ ವಿತ್ ಸಮ್ ಗುಡ್ ಲುಕಿಂಗ್ DRL. ಈಗ ಫಾಗ್ ಲ್ಯಾಂಪ್ ಬಂದು ಕಂಪ್ಲೀಟ್ಲಿ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಅದು ಕೂಡ ಚಿಕ್ಕ ಚಿಕ್ಕ ಪ್ರೊಜೆಕ್ಟರ್ಸ್ ಆಗಿರುತ್ತೆ. ಕೆಳಗಡೆ ಸ್ಕಿಡ್ ಪ್ಲೇಟ್ ಬಂದು ಅದು ಗ್ಲಾಸಿ ಫಿನಿಶಲ್ಲಿ ಇರುತ್ತೆ. ಆ್ಯಂಡ್ ನನಗನ್ಸಿರೋ ಪ್ರಕಾರ ಫ್ರಂಟ್ ಡಿಸೈನ್ ಮಾತ್ರ ತುಂಬಾ ಅಪ್ಡೇಟ್ ಮಾಡಿದ್ದಾರೆ ವಿತ್ ಸಮ್ ಫೀಚರ್ಸ್ ಸಚ್ ಆಸ್ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಆ್ಯಂಡ್ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಈ ಕಾರಲ್ಲಿ ಈಗ 360 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಇನ್ನೊಂದೇನೆಂದರೆ ADAS ಇದೆ. ಸೊ ಅದಕ್ಕಂತಾನೆ ಇಲ್ಲಿ ಸ್ಪೆಷಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾ ನೀವು ರೋಡಲ್ಲಿ ಡ್ರೈವ್ ಮಾಡಬೇಕಾದ್ರೆ ಎಲ್ಲ ಕಡೆ ಸರ್ವೆಲೆನ್ಸ್ ಮಾಡ್ತಾ ಇರುತ್ತೆ. ಸೊ ಯಾರಾದರೂ ಅಡ್ಡ ಬಂದರೆ ಅದಾಗದೆ ಬ್ರೇಕ್ ಮಾಡುತ್ತೆ, ಇಲ್ಲ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರೆ ಅದಾಗದೆ ಅದು ಕರೆಕ್ಟ್ ಮಾಡೋದಾಗಿರಲಿ ಎಲ್ಲ ಮಾಡ್ತಿರುತ್ತೆ. ಆ್ಯಂಡ್ ಫ್ರಂಟ್ ಫೇಶಿಯಾ ಮಾತ್ರ ನನ್ನ ಕಡೆಯಿಂದ ಥಮ್ಸ್ ಅಪ್. ಓಕೆ, ಈಗ ಕಿಯಾ ಸೋನೆಟ್ ಸೈಡ್ ಪ್ರೊಫೈಲ್ ನೋಡೋದಾದರೆ ನನಗೆ ಅಂತ ಏನು ಮೇಜರ್ ಡಿಫರೆನ್ಸ್ ಕಾಣಿಸ್ಲಿಲ್ಲ. ಬಟ್ ಒನ್ ಥಿಂಗ್ ಏನಂದರೆ ಈಗ ಡಿಸೈನ್ ಚೇಂಜ್ ಆಗಿದೆ. ಅಲಾಯ್ ವೀಲ್ ಸೈಜ್ ಬಂದು 16 ಇಂಚಸ್ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಆ್ಯಂಡ್ ಆಲ್ 4 ಡಿಸ್ಕ್ ಬ್ರೇಕ್ಸ್ ಆಗಿರುತ್ತೆ. ಮೇಜರ್ ಥಿಂಗ್ ನಮ್ಮ ಇಂಡಿಯಾದಲ್ಲಿ ಕಾರ್ ತೊಗೋಬೇಕಾದ್ರೆ ಯೋಚನೆ ಮಾಡಬೇಕಾಗಿರೋದು ಗ್ರೌಂಡ್ ಕ್ಲಿಯರೆನ್ಸ್. ಆ್ಯಂಡ್ ಕಿಯಾ ಸೋನೆಟಲ್ಲಿ 205 mm ಇದೆ. ಸೊ ಎಲ್ಲ ಒಂದು ಕಡೆ ಪ್ರಾಕ್ಟಿಕಾಲಿಟಿ ಜಾಸ್ತಿ ಮಾಡಿದ್ದಾರೆ ಈ ಸತಿ ಕಿಯಾದವರು. ಅದು ಬಿಟ್ಟರೆ ಈಗ ಅಡಿಷನಲ್ ಥಿಂಗ್ ಇಲ್ಲಿ ಕ್ಯಾಮ್ರಾ ನೋಡ್ತಿರ್ಬೋದು ನೀವು. ಇದೇನಕ್ಕೆ ಅಂದರೆ 360 ಡಿಗ್ರಿ ವ್ಯೂ ಇದೆ ಈ ಕಾರಲ್ಲಿ. ORVMs ಬಂದು ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ಈವನ್ ರೂಫ್ ಕೂಡ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುತ್ತೆ. ಸೊ ಈಗ ಕ್ರೋಮ್ ಟ್ರೀಟ್ಮೆಂಟ್ ಅಬ್ಸರ್ವ್ ಮಾಡೋದಾದ್ರೆ ನಿಮ್ಗೆ ಇಲ್ಲಿ ಒಂದು ಕಡೆ ಕಾಣಿಸ್ಬೋದು, ಬೇರೆ ಕಡೆ ಜಾಸ್ತಿ ಕಾಣಿಸಲ್ಲ. ಆ್ಯಂಡ್ ನೆಕ್ಸ್ಟ್ ಬಾಡಿ ಕ್ಲಾಡಿಂಗ್ಸ್ ಪ್ರಾಪರ್ ಆಗಿದೆ. ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಒಂದು ಆ್ಯಡ್ ಮಾಡಬೇಕಿತ್ತು ನನ್ನ ಪ್ರಕಾರ. ಅದೆಲ್ಲ ಬಿಟ್ಟರೆ ಸೈಡ್ ಪ್ರೊಫೈಲಿಂದ ಅಂಥ ಮೇಜರ್ ಚೇಂಜಸ್ ಏನೂ ಮಾಡಿಲ್ಲ. ಸೊ ಈಗ ಕಿಯಾ ಸೋನೆಟ್ ರೇರ್ ಸೀಟಿಂಗ್ ಸ್ಪೇಸ್ ನೋಡೋದಾದರೆ ನೀವು ನೋಡಿರ್ಬೋದು ಈಗ ಎಷ್ಟು ಈಸಿಯಾಗಿ ಒಳಗಡೆ ಎಂಟ್ರಿ ಆದೆ ಅಂತ. ನನ್ನ ಈ ಸೀಟ್ ಫ್ರಂಟ್ ಏನಿದೆ ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ನಾನು 6'1" ಇದ್ದೀನಿ. ಸೊ ಅಷ್ಟು ಅಡ್ಜಸ್ಟ್ ಮಾಡಿದ್ಮೇಲೂ ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಲೆಗ್ ರೂಮ್, ನೀ ರೂಮ್, ಅಂಡರ್ ಸೈಜ್ ಸಪೋರ್ಟ್ ಓಕೆ ಡೀಸೆಂಟ್, ಬಟ್ ಲೆಗ್ ರೂಮ್ ಮತ್ತು ನೀ ರೂಮ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ್ಯಂಡ್ ಈವನ್ ಇಲ್ಲಿ ಸ್ಪೇಸ್ ಏನಿದೆ ಕೆಳಗಡೆ ಕಾಲನ್ನ ನೀವು ಒಳಗಡೆ ಹಾಕ್ಬೋದು, ಅದು ಈಸಿಯಾಗಿದೆ. ಆ್ಯಂಡ್ ಕಂಫರ್ಟ್ನೆಸ್ ಅನ್ನೋದು ತುಂಬಾ ಇದೆ ಕಿಯಾದಲ್ಲಿ. ನಾನು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ಸ್ ಮಾಡೋಕ್ಕಾಗಲ್ಲ. ವಿಸಿಬಿಲಿಟಿ, ಸೊ ಕಂಜೆಸ್ಟೆಡ್ ಫೀಲ್ ಆಗೋದು, ಆಮೇಲೆ ಡಾರ್ಕ್ನೆಸ್ ಜಾಸ್ತಿ ಅನ್ನೋದು ಈ ಕಾರಲ್ಲಿ ಇಲ್ಲ. ರೇರ್ ಎಸಿವೆಂಟ್ಸ್ ಕೊಟ್ಟಿದ್ದಾರೆ. ಫೋನ್ ಚಾರ್ಜ್ ಹಾಕಬೇಕಂದ್ರೆ 2 C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ವಿತ್ ದ್ಯಾಟ್ ಕೋವಿಡ್ ಟೈಮಲ್ಲಿ ಏರ್ ಪ್ಯೂರಿಫೈಯರ್ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಅದು ಈ ಕಾರಲ್ಲಿದೆ. ಆ್ಯಂಡ್ ಸ್ವಲ್ಪ ಲಕ್ಸುರಿನೆಸ್ ಈ ಸತಿ ಜಾಸ್ತಿ ಮಾಡಿದ್ದಾರೆ. ಈಗ ಕಿಯಾ ಸೋನೆಟ್ ರೇರ್ ಪ್ರೊಫೈಲ್ ನೋಡೋದಾದರೆ ನನಗೆ ಇಷ್ಟ ಆಯಿತು. ಏನಕ್ಕೆ ಅಂದರೆ ಮೊದಲು ಕೂಡ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರ್ತಿತ್ತು, ಬಟ್ ಈಗ ಇನ್ನೂ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಇನ್ನೂ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ವೈಪರ್ ಆಗಿರ್ಬೋದು, ವಾಷರ್, ಡಿಫಾಗರ್ಸ್ ಅದು ಕಂಟಿನ್ಯೂ ಮಾಡಿದ್ದಾರೆ. ಆ್ಯಂಡ್ ಈಗ GT ಲೈನ್ ತೊಗೊಂಡ್ರೆ ನಿಮಗೆ ಸಪ್ರೇಟಾಗಿ ಬ್ಯಾಡ್ಜಿಂಗ್ ಬರ್ತಾ ಇದೆ. ಅದೆಲ್ಲ ಬಿಟ್ಟರೆ ಬಂಪರ್ ಮಾತ್ರ ಕಂಪ್ಲೀಟಾಗಿ ರಿವೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ನಂಬರ್ ಪ್ಲೇಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಯಿತು. ಓಪನ್ ಮಾಡೋದಾದರೆ ಬೂಟ್ನ ಇಲ್ಲಿ ಸಪ್ರೇಟಾಗಿ ಎಲೆಕ್ಟ್ರಾನಿಕ್ ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆ್ಯಂಡ್ ಮೇಜರ್ ಥಿಂಗ್, ಕಾರ್ ತೊಗೋಬೇಕಾದ್ರೆ ಬೂಟ್ ಸ್ಪೇಸ್ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಕಿಯಾ ಸೋನೆಟಲ್ಲಿ ಈಗ 392 ಲೀಟರ್ಸ್ ಇದೆ. ನನ್ನ ಪ್ರಕಾರ ಒಂದು ಫ್ಯಾಮಿಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಮೋರ್ ದೆನ್ ಎನಫ್. ಇದಕ್ಕಿಂತ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಡಿಷನಲ್ ಈಗ ಬೋಸ್ ಪ್ರೀಮಿಯಂ ಸ್ಪೀಕರ್ಸ್ ಇರೋದ್ರಿಂದ ಬೂಟಲ್ಲಿ ನಿಮಗೆ ಈಗ ಸಬೂಫರ್ ಕೂಡ ಇದೆ. ಸೊ ಈ ಒಂದು ಕಿಯಾ ಸೋನೆಟ್ ವ್ಲಾಗ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ, ಲೈಕ್ ಮಾಡಿ. ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ಜಾಸ್ತಿ ಫೀಚರ್ಸ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಶೋರೂಮ್ ಒಳಗಡೆ ನಾನು ವಾಕ್ ಅರೌಂಡ್ ಮಾಡ್ತಾ ಇರೋದು. ಆದಷ್ಟು ಬೇಗ ಈ ಕಾರ್ನ ನಾವು ಡ್ರೈವ್ ರಿವ್ಯೂ ಕೊಡೋಣ. ಡ್ರೈವಲ್ಲಿ ಇನ್ ಡೆಪ್ತ್ ಆಗಿ ರಿವ್ಯೂ ಮಾಡ್ತೀನಿ, ಏನೇನು ನೆಗೆಟಿವ್ಸ್ ಇದೆ, ಏನೇನು ಪಾಸಿಟಿವ್ಸ್ ಇದೆ ಅಂತ. ಕಿಯಾ ಸೋನೆಟ್ ಕೀ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಸಿಂಪಲ್ ಅಂತ ಹೇಳ್ಬೋದು. ಸ್ವಲ್ಪ BMW ಸ್ಟೈಲಲ್ಲಿ ಇದೆ ಅಂತ ಹೇಳ್ಬೋದು, ಯಾಕಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಏನೂ ಇಲ್ಲ, ಎಂಟಿ. ಇಲ್ಲೊಂದು ಕಿಯಾ ಲೋಗೋ ಇದೆ. ಅದು ಬಿಟ್ಟರೆ ಸೈಡಲ್ಲಿ ಬಟನ್ಸ್ ಇದೆ. ಫಸ್ಟ್ ಲಾಕ್ ಮಾಡ್ಬೋದು, ಅನ್ಲಾಕ್, ಮತ್ತು ಈ ಸ್ಪೆಸಿಫಿಕ್ ಬಟನ್ ಹೋಲ್ಡ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಅದಾಗದೇ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಬಟನ್ ಬಂದು ಹೋಲ್ಡ್, ಬೂಟ್ ಓಪನ್ ಮಾಡೋಕ್ಕೆ. ಅಕಸ್ಮಾತ್ ಕಾರ್ ಬ್ಯಾಟ್ರಿ ಏನಾದ್ರು ಲೋ ಆಗೋಯ್ತು ಅಂದಾಗ ಈ ಥರ ಕೀನ ನೀವು ರಿಮೂವ್ ಮಾಡಿ ಯೂಸ್ ಮಾಡ್ಬೋದು. ಸೊ ಈಗ ಕಾರ್ ತಗೋಬೇಕಾದ್ರೆ ನಾವು ತುಂಬ ಥಿಂಕ್ ಮಾಡಬೇಕಿರೋ ವಿಷಯ ಏನಂದರೆ ಇಂಜಿನ್ ಆಪ್ಷನ್ಸ್. ಆ್ಯಂಡ್ ಕಿಯಾ ಸೋನೆಟಲ್ಲಿ ಈಗ 3 ಇಂಜಿನ್ ಆಪ್ಷನ್ಸ್ ಇದೆ. ನಾನು ಜಾಸ್ತಿ ಡೀಪಾಗಿ ಹೋಗೋಕೆ ಹೋಗಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ಇಂಜಿನ್ ಆಪ್ಷನ್ ಬಂದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ. ಮನೇಲೇ ನಿಲ್ಸಿರ್ತೀನಿ, ಜಾಸ್ತಿ ನಾನು ತೆಗಿಯಲ್ಲ. ಅಪರೂಪಕ್ಕೆ ತೆಗಿತೀನಿ ಅನ್ನೋರು ಆ ಇಂಜಿನ್ ಆಪ್ಷನ್ಸ್ಗೆ ಹೋಗಿ. ಬಟ್ ಈಗ ಇನ್ನೂ ಸುಮಾರು ಜನ ಇರ್ತಾರೆ, ವೀಕೆಂಡ್ಸಲ್ಲಿ ನಾನು ತೆಗಿತೀನಿ, ಅಂಥ ಟೈಮಲ್ಲಿ ನನಗೆ ಪವರ್ ಪಿಕಪ್ ಬೇಕೇ ಬೇಕು ಅನ್ನೋರು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಅದು ಆಲ್ಮೋಸ್ಟ್ ನಿಮಗೆ 120 bhp ಪವರ್, 170 Nm ಆಫ್ ಟಾರ್ಕ್ ಇದೆ. ಆ್ಯಂಡ್ ಡೈಲಿ ಡ್ರೈವ್ ಮಾಡ್ತೀನಿ ನಾನು, ನನಗೆ ಮೈಲೇಜು ಬೇಕು, ಪಿಕಪ್ ಪರ್ಫಾರ್ಮೆನ್ಸ್ ಎಲ್ಲ ಆಲ್ರೌಂಡ್ ಇಂಜಿನ್ ಬೇಕು ಅನ್ನೋಂಗಿದ್ರೆ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಈಸ್ ಅ ಜೆಮ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಪೆಷಲ್ ಆಗಿ ಈ ಫೇಸ್ ಲಿಫ್ಟೆಡ್ ವರ್ಷನ್ನಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ ನಿಮಗೆ ಮೈಲೇಜ್ ಅಪ್ ಟು 22-23 ಈಸಿಯಾಗಿ ಕ್ಲೈಮ್ ಮಾಡ್ಬೋದು. ಓವರ್ ಆಲ್ ನನ್ನ ಕಡೆಯಿಂದ ಪ್ರಿಫರ್ ಮಾಡೋದಾದ್ರೆ 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಇಸ್ ಬೆಟರ್ ಆಪ್ಷನ್. ಈಗ ಕಿಯಾ ಸೋನೆಟ್ ಪ್ರೈಸಿಂಗ್ ಅಬ್ಸರ್ವ್ ಮಾಡೋದಾದ್ರೆ ಕಂಪ್ಲೀಟ್ ಪ್ರೈಸ್ ಲಿಸ್ಟ್ ನನ್ನ ಕೈಯಲ್ಲಿದೆ, ಅದು ಆನ್ ರೋಡ್ ಬ್ಯಾಂಗ್ಳೂರಲ್ಲಿ. ಈಗ ನೀವು ಬೇಸಿಕ್ ವೇರಿಯಂಟ್ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ 9,63,000 ಇಂದ ಶುರು ಆಗುತ್ತೆ. ಅದು ನಾರ್ಮಲ್ 1.2 ಲೀಟರ್ ಪೆಟ್ರೋಲ್. ಇನ್ನು ಟಾಪ್ ಎಂಡ್ ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 19.43 lakhs ತನಕ ಇದೆ.
ಆ್ಯಂಡ್ ಇವನ್ ಸೇಫ್ಟಿ ಭಾರತ್ ಎನ್ ಕ್ಯಾಪಿಂದ ಯಾವುದೇ ಕ್ರ್ಯಾಶ್ ಟೆಸ್ಟ್ ಬಂದಿಲ್ಲ. ಅದಕ್ಕೋಸ್ಕರ ನಾನು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಸೇಫ್ಟಿ ವಿಚಾರಕ್ಕೆ ನಾನು ಈಗಲೇ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಇದೆ 6 ಏರ್ ಬ್ಯಾಗ್ಸ್ ಆಗಿರ್ಬೋದು, ABD ವಿತ್ ESP, ನಾರ್ಮಲ್ ಬೇಸಿಕ್ ಸ್ಟ್ಯಾಂಡರ್ಡ್ ಫೀಚರ್ಸ್ ಎಲ್ಲ ಇದೆ ಕಾರಲ್ಲಿ. ಬಟ್ ಕ್ರ್ಯಾಶ್ ಟೆಸ್ಟ್ ಅನ್ನೋದು ಭಾರತ್ ಎನ್ ಕ್ಯಾಪ್ ಅವ್ರ ಕಡೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಈಗ. ಸೊ ನನಗೆ ತುಂಬ ಇಷ್ಟ ಆಗೋದೇನೆಂದರೆ ಕಾರ್ ಅಂದಮೇಲೆ ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗಿರಬೇಕು. ಆ್ಯಂಡ್ ಈಗ ಇದರಲ್ಲಿ ಬೋಸ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ, ಅದು ನಂಗೆ ಇಷ್ಟ ಆಯಿತು. ಆ್ಯಂಡ್ ಸನ್ ಬ್ಲೈಂಡ್ಸ್, ಸೊ ಇದು ಬರೀ ಟಾಪ್ ಎಂಡ್ ಮಾತ್ರ ಅಲ್ಲ, HTK ಪ್ಲಸ್ಸಿಂದಾನೇ ಶುರು ಆಗ್ತಾ ಇದೆ. ಅದು ನನಗೆ ಇನ್ನೂ ಇಷ್ಟ ಆಯಿತು, ಯಾಕಂದರೆ ಮಿಡ್ ವೇರಿಯಂಟ್ಸಲ್ಲಿ ಎಲ್ಲ ಫೀಚರ್ ಯಾರು ಕೊಡೋಲ್ಲ. ಬಟ್ ಕಿಯಾ ಸೋನೆಟಲ್ಲಿ ನನಗೆ ಅನ್ಸಿರೋ ಪ್ರಕಾರ ಫೀಚರ್ಸ್ ಮಾತ್ರ ತುಂಬಿಟ್ಟಿದ್ದಾರೆ. ಕಿಯಾ ಸೋನೆಟ್ ಪ್ರೈಸಿಂಗ್ ಆಗಿರ್ಬೋದು ಇಲ್ಲ ಫೀಚರ್ಸ್ ಆಗಿರ್ಬೋದು, ನಿಮಗೆ ಏನೇ ಡೌಟ್ಸ್ ಇದ್ರೂ ಬ್ಯಾಂಗ್ಳೂರಲ್ಲಿರೋ ಅದ್ವೈತ್ ಕಿಯಾ ಅವ್ರ ನಂಬರು ಮತ್ತು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಒಂದು ನಿಜ ಹೇಳಬೇಕು ಅಂದರೆ ಕಿಯಾ ಸೋನೆಟ್ ಈಗ ಫೀಚರ್ ಕಿಂಗ್ ಅಂತ ಹೇಳೋದ್ರಲ್ಲಿ ನೋ ಡೌಟ್. ಯಾಕಂದರೆ ತುಂಬಾನೇ ಫೀಚರ್ಸ್ನ ತುಂಬಿಟ್ಟಿದ್ದಾರೆ ಕಾರ್ ಒಳಗಡೆ. ಒಂದು ಮೇಜರ್ ಅಪ್ಡೇಟ್ ಏನಂದ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈಗ ಕಂಪ್ಲೀಟ್ ನಿಮ್ಮ ಫೋನ್ ಡಿಸ್ಪ್ಲೇ ತರ ಕ್ಲಾರಿಟಿ ಇದೆ ಅದರಲ್ಲಿ. ಸೆಲ್ಟಾಸಲ್ಲಿ ಏನು ಬರ್ತಿತ್ತು ಅದೇ ತರ ಇದೆ ಸ್ವಲ್ಪ. ನೆಕ್ಸ್ಟ್ ಏನಂದ್ರೆ ADAS ಇದೆ. ಈಗ ನಾನು ಡ್ರೈವ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರು ಅದಾಗದೇ ಡ್ರೈವ್ ಮಾಡುತ್ತೆ. ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ, ದಟ್ ಈಸ್ ಕಾಲ್ಡ್ ADAS, ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ನನಗೆ ಇಷ್ಟ ಆಗಿದ್ದ ಫೀಚರ್ ಎಸ್ಪೆಷಲಿ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ತುಂಬ ಯೂಸ್ ಆಗುವಂಥದ್ದು 360 ಡಿಗ್ರಿ ಕ್ಯಾಮ್ರಾ ಸರೌಂಡ್ ವ್ಯೂ ಇದೆ. ಈಗ ನನ್ನ ಕಾರ್ ಪಕ್ಕ ಒಂದು ಸಣ್ಣ ಕಲ್ಲಿದ್ರೂ ಕಾಣಿಸುತ್ತೆ, ಅಷ್ಟೊಂದು ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಬೇಸಿಕ್ ವೇರಿಯಂಟ್ ಸೋನೆಟ್ ತೋರಿಸ್ತಾ ಇದ್ದಾರೆ ಇದರಲ್ಲಿ, ದಟ್ಸ್ ಫೈನ್. ಆ್ಯಂಡ್ ಈವನ್ ಬೋಸ್ ಪ್ರೀಮಿಯಂ ಸ್ಪೀಕರ್ಸ್ ಇದೆ, ಲಾಂಗ್ ರೈಡ್ಸ್ಗೆ ಹೋಗ್ಬೇಕಾದ್ರೆ ಈಸಿಯಾಗಿ ಎಂಜಾಯ್ ಮಾಡ್ಬೋದು. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಒಂದೇನಂದರೆ ವೈರ್ಲೆಸ್ ಕೊಟ್ಟಿಲ್ಲ, ಅದೊಂದು ಅಪ್ಗ್ರೇಡಲ್ಲಿ ಮೋಸ್ಟ್ಲಿ ಮಾಡ್ಬೋದು. ಇಲ್ಲಿ ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ಸ್, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 2 ಬಟನ್ಸ್. ಟ್ರಾಕ್ಷನ್ ಕಂಟ್ರೋಲ್, ಡ್ರೈವ್ ಮೋಡ್ಸ್, ಸಪ್ರೇಟ್ ಡ್ರೈವ್ ಮೋಡ್ಸ್ ಇದೆ. ಈಗ ಸ್ಪೋರ್ಟ್ಸ್, ನಾರ್ಮಲ್ ಆ್ಯಂಡ್ ಎಕೋ ಇಲ್ಲಿಂದ ಶಿಫ್ಟ್ ಮಾಡ್ಬೋದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬಂದು ಡಿಸೈನ್ ಚೇಂಜ್ ಮಾಡಿದ್ದಾರೆ, ಬಟ್ ಸೇಮ್ ಆಸ್ ಬಿಫೋರ್. ಓವರ್ ಆಲ್ ಇಂಟೀರಿಯರ್ ಬಂದು ಬ್ಲ್ಯಾಕ್ ಅಲ್ಲಿ ಇದೆ. ಡ್ಯುಯಲ್ ಟೋನ್ ಸ್ವಲ್ಪ ಇಲ್ಲೆಲ್ಲ ಆ್ಯಡ್ ಮಾಡ್ಬೋದಿತ್ತು. ಆಟೋ ಡಿಮಿಂಗ್, IRVMs ಆ್ಯಂಡ್ ಎಲೆಕ್ಟ್ರಾನಿಕ್ ಸನ್ ರೂಫ್ ಕೊಟ್ಟಿದ್ದಾರೆ. ಅದು ಕೂಡ ನನಗೆ ಇಷ್ಟ, ಯಾಕಂದ್ರೆ ವಾಯ್ಸ್ ಕಮಾಂಡಲ್ಲಿ ಓಪನ್ ಮಾಡ್ಬೋದು. ಹೇ ಸೋನೆಟ್ ಸನ್ ರೂಫ್ ಖೋಲೋ, ಹಿಂದಿ ಆಗಿರ್ಬೋದು, ಕನ್ನಡದಲ್ಲಿ ಎಲ್ಲ ಲ್ಯಾಂಗ್ವೇಜ್ನು ಸಪೋರ್ಟ್ ಮಾಡುತ್ತೆ. ಆಂಬಿಯಂಟ್ ಲೈಟಿಂಗ್ ಇದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಅಥವಾ ಅಲ್ಲಿ. ಇಲ್ಲಿ ಪರ್ಪಲ್ ಕಲರ್ ಲೈಟ್ಸ್ ಆಗಿರ್ಬೋದು. ಆ್ಯಂಡ್ ಮ್ಯೂಸಿಕ್ ಪ್ರಕಾರ ಅಡ್ಜಸ್ಟ್ ಆಗುತ್ತೆ. ಈಗ ನೀವು ಯಾವ್ದಾದ್ರು ಒಳ್ಳೆ ಹಿಪ್ ಹಾಪ್ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರಾ ಅಂದರೆ ಕಲರ್ ಚೇಂಜ್ ಆಗುತ್ತೆ. ಅದೆಲ್ಲ ಬಿಟ್ಟರೆ ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ, ಅಷ್ಟೊಂದು ಫೀಚರ್ಸ್ ಇದೆ. ಕಿಯಾ ಸೋನೆಟ್ ಸ್ಟೇರಿಂಗ್ ವೀಲ್ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು, ಯಾಕಂದರೆ ಲೆದರ್ ರ್ಯಾಪ್ ಆಗಿದೆ. ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಈ ರೈಟ್ ಸೈಡಲ್ಲಿ ಬಟನ್ ಚೇಂಜ್ ಆಗಿರೋದು ಏನಕ್ಕೆ ಅಂದರೆ ADAS ಇದೆ. ಈಗ ADAS ಅಂದರೆ ಅಡ್ವಾನ್ಸ್ ಡ್ರೈವರ್, ಅದೇ ಹೇಳಿದ್ನಲ್ಲ, ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರೆ ಅದಾಗದೆ ಓಡೋದಾಗಲಿ. ಕೆಳಗಡೆ GT ಲೈನ್ ಅಂತ ಒಂದಿದೆ. ಓವರ್ ಆಲ್ ತುಂಬಾ ಪ್ರೀಮಿಯಂ ಆಗಿದೆ. ರೈಟ್ ಸೈಡ್ ಅಲ್ಲಿ ಪುಶ್ ಸ್ಟಾರ್ಟ್ ಸ್ಟಾಪ್ ಬಟನ್, ಆಟೋಮೆಟಿಕ್ ಹೆಡ್ ಲ್ಯಾಂಪ್, ಆಟೋಮೆಟಿಕ್ ವೈಪರ್ಸ್. ವಿಸಿಬಿಲಿಟಿ ಆಕ್ಚುಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಬಾನೆಟ್ ಕಾಣಿಸುತ್ತೆ, ಪ್ರಾಪರ್ SUV ಲುಕ್ ಇದೆ ಅಂತ ಹೇಳ್ಬೋದು. ಸೊ ಈಗ ಓವರ್ ಆಲ್ ಫೀಚರ್ಸ್ ಆಗಿರ್ಬೋದು, ಗಾಡಿ ಹೇಗಿದೆ ಅನ್ನೋದನ್ನ ವಾಕ್ ಅರೌಂಡ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಇಲ್ಲಿಂದ ಕಾರ್ ತೊಗೊಂಡೋಗಿ ಆಚೆ ಡ್ರೈವ್ ರಿವ್ಯೂ ಕೊಡೋಣ, ಅವಾಗ ಇನ್ನೂ ಡೆಪ್ತ್ ಆಗಿ ರಿವ್ಯೂ ಮಾಡ್ತೀನಿ. ಈಗ ನನ್ನ ಪ್ರಕಾರ ಪ್ರಿಫರ್ ಮಾಡಿದರೆ ವೇರಿಯಂಟ್ ಬಂದು HTK ಪ್ಲಸ್ ನನಗೆ ತುಂಬಾನೇ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು. ಓವರ್ ಆಲ್ ರಿವ್ಯೂ ಅಲ್ಲಿ ನನಗೆ ತುಂಬಾ ಹಿಡಿಸಿದೇನೆಂದ್ರೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಾಪಸ್ ತಂದಿದ್ದಾರೆ ಕಿಯಾದವರು. ಅದು ಸೆಲ್ಟಾಸಲ್ಲಿ ಕೂಡ ತಂದರೆ ಚೆನ್ನಾಗಿರುತ್ತೆ ಅಂತೀನಿ. ನೆಕ್ಸ್ಟ್ ನಿಮಗೆ ಏನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಾನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೈಫೈಲ್ ಕನ್ನಡ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್.